ನಮಸ್ಕಾರ. ಇದು ವೆರೈಟಿ ಜೋಡಿಗಳ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿಗಿಲಿ ಪವರ್ಡ್ ಬೈ ಅಮೃತ್ ನೋನಿ. ಸ್ಪೆಷಲ್ ಪಾರ್ಟ್ನರ್ ಸ್ವಸ್ತಿಕ್ಸ್ ಮಸಾಲಾ ಹಾಗೂ ನಂದಿನಿ ಗುಡ್ ಲೈಫ್. ಯಾರು ಹಿಂದೆ ಬರ್ತಾರೆ ಅಂತ ನೋಡ್ತಾ ಇದ್ದೀರಾ? ಯಾರು ಅಲ್ಲ, ಆ ರಾಗ ಕಂಡಿದ್ದೆ ನಾನು. ನನ್ನ ಹತ್ರ ಹಾಡ್ ಕಲ್ತವ್ರೆಲ್ಲ ಹೋಗಿ ಬಿಟ್ರು. ಏನ್ ಮೇಕ್ ಹೋಗ್ಬಿಟ್ಟವ್ರು ಅನ್ಕಟ್ರ? ಇಲ್ಲ, ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ ಸರ್. ಮೊನ್ನೆ ಒಂದ್ ಸಾಂಗ್ ಹಂಗೆ ಗೊಣಗ್ದೆ ಗಂಟ್ಲಿಂದ ವೈರಲ್ ಆಗ್ಬಿಟ್ಟಿದೆ ಸರ್. ಆ ಸಾಂಗ್ ಹಾಡ್ಲಾ? ಬಾದಾಮ್ ಬಾದಾಮ್ ಕಚ್ಚಾ ಬಾದಾಮ್ ಬಾದಾಮ್ ಆ ತರ ಬತ್ತೆ ಈ ತರ ಬತ್ತೆ ಕಚ್ಚಾ ಬಾದಾಮ್ ಚಾ ಬಾದಾಮ್ ದಾಮ್ ದಾಮ್ ದಾಮ್. ಬೆಂಗಾಳಿ ಸಾಂಗ್ ಅಲ್ವೇನಾ? ಮಕ ಕಿತ್ತೊಂಡ್ಬಿಡ್ತೀನಿ. ಯಾರು ಕೇಳ್ತಾ ಇದ್ದೀನಿ? ಓ ಸರಿ, ಇದು ವೆಸ್ಟ್ ಬೆಂಗಾಲ್ಗೆ ಒಂದು ಮ್ಯೂಸಿಕ್ ಕಂಟೆಸ್ಟೆಂಟ್ ಆಗಿ ಹೋಗಿದ್ದೆಪ್ಪ ನಾನು. ಏನಾಗಿ ಮ್ಯೂಸಿಕ್ ಕಂಟೆಸ್ಟೆಂಟ್ ಆಗಿ ಹೋಗಿದ್ದೆ ನಾನು. ಟೆಂಟಾಗಿ ಹೋಗಿದ್ದ ಎಲ್ಲ ಕಂಟೆಸ್ಟೆಂಟ್ ಆಗಿ ಹೋಗಿದ್ದೆ. ಅಲ್ಲಿ ಒಂದು ಸುಮ್ನೆ ಬಾದಾಮಿ ಅಲ್ಲಿ ಕುಡಿಬೇಕಾದ್ರೆ ಒಂದು ಹಂಗೆ ಚಾ ಬಾದಾಮ್ ದಮ್ ದಮ್ ಅಂದೆ. ಕಾಪಿ ಮಾಡ್ಕೊ ಆಡ್ಬಿಟ್ಟು ವೈರಲ್ ಆಗ್ಬಿಟ್ಟದೆ ಸರ್. ಅವತ್ತಿಂದ ಸರ್ ಈ ಆಡೋದ್ ಕಷ್ಟ ಅಂತ ಬಿಟ್ಬಿಟ್ಟು ಸಂಗೀತ ಹೇಳ್ಕೊಡೋ ಗುರುಗಳಾಗ್ಬಿಟ್ಟಿರಿ ಸರ್. ನಾನು ಕುಂತ್ರು ಸಂಗೀತ, ನಿಂತ್ರು ಸಂಗೀತ ಸರ್. ನನ್ನ ಇಂಟ್ರಡಕ್ಷನ್ ಮುಗೀತು ಸರ್. ನನ್ನ ಇಂಟ್ರಡಕ್ಷನ್ ಮುಗೀತು ಸರ್. ಈಗ ಕಾಮಿಡಿ ಎಂಟ್ರಿ ಸರ್. ಎಕ್ಸ್ಕ್ಯೂಸ್ ಮಿ ಅಂಕಲ್. ಕಮ್ ಅಗೇನ್ ಅಂಕಲ್. ಏನಂತ ಇದ್ದೀನಿ ಅಂಕಲ್ ಹೊಡೆದ ಅಂದ್ರೆ ಮುಖ ಹಂಗೆ ಹೊಟ್ಟಳಿ ಕೊಂಟಬೇಕು. ಇವಳೆ ಆನೆಕಲ್ ಸರ್ಕಲ್ ಇದ್ದಂಗೆ ಹೊಳೆ ನನ್ನ ಅಂಕಲ್ ಅಂತಾಳಲ್ಲ ಸರ್. ಓಹೋ ನೋಡೋ ನಿಮ್ ದಮ್ಮಯ್ಯ, ನೀನು ಮಾತ್ರ ಅಂಕಲ್ ಅನ್ಬೇಡ. ಸಂಗೀತದ ಗುರುಗಳೇ ಅಂತ ಕರೀಲಾ? ಹಂಗೆ ಕರೀರಿ. ಗುರುಗಳೇ ಏನ್ ಹೇಳೆ ನೋಡು, ಸಂಗೀತ ಅನ್ನೋದು ಒಂಥರ ಸಾಗರ ಇದ್ದಂಗೆ. ಅಲ್ಲಿ ಈಜ್ ಬರ್ಬೇಕು. ನಿಂಗೆ ಈಜ್ ಬರುತ್ತಾ? ಇಲ್ಲ. ಬಾ ಹಂಗಾರೆ ಗೋವಾಕ್ ಹೋಗಿ ಈಜ್ ಕಲ್ಕ ಬಂದ್ಬಿಡದ. ಮುಳುಗೀಚೆಲ್ಲ ಕಲಿಸ್ತೀನಿ ಬಾ. ಇಲ್ಲ, ನಾ ಬರಲ್ಲ. ಗೋವಾಕ್ ಬರಲ್ವಾ? ಇಲ್ಲ. ಓಕೆ. ಈ ಸಂಗೀತ ಬರಬಾರ್ದು ಅಂದ್ರೆ ಏನ್ ಬರಬಾರ್ದು ಹೇಳು? ಏನ್ ಬರಬಾರ್ದು? ಸಂಗೀತನೇ ಬರಬಾರ್ದು. ನೀನ್ ನೋಡಿದ್ರೆ ಯಾಕೆ ಬಹಳ ಕಾಂಟ್ರಸ್ಟೇಷನ್ ಇಲ್ಲ ಅನ್ನಂಗ್ ಕಾಣಿಸ್ತಾ ಇದೆ. ಕಾಂಟ್ರಸ್ಟೇಷನ್ ಸರ್, ಕಾಂಟ್ರಸ್ಟೇಷನ್ ಇಲ್ಲ ಸರ್. ನಿನ್ಗೆ ಮೂಡ್ ಇಲ್ಲ. ಒಂದ್ಸರಿ ಮೂಡ್ ತಗೊಳ್ಳೋದು ಹೇಳ್ಕೊಡ್ತೀನಿ. ಮೂಡ್ ತಗೋ. ಒಂದ್ಸರಿ ಮೂಡ್ ತಗೋ. ಕಪ್ಪೆ ಮಕ್ಕದ್ನ ಟೈಟ್ ನೋಡ್ದಂಗಿತ್ತು. ನಿಂದೇನ್ ಮುತ್ತಿಟ್ಟಂಗಿತ್ತ? ನೋಡೋ ಒಂದ್ ಹಾಡು ಹೇಳ್ಕೊಡ್ತೀನಿ. ಹಾಡ ಹೇಳಕ್ ಕಲ್ತ್ಕೊ. ಆಲೊಂಡಾನ್ ತವರೊಂಡಾನ್ ಮಗಳೇ ಮಗಳೇ ಆಲುಂಡ ತವರನ್ನು ಮಗಳೇ ನೆನೆ. ನಿಂದೇನ್ ವಾಯ್ಸ್ ಅಮ್ಮ ನಿಂದು? ಒಳ್ಳೆ ಈ ಹಳೆ ಪ್ಲೇಟ್ ತಕೊಂಡು ಹೊರಟಾದ ಗಡ್ಡೆ ಕೆರ್ದಂಗೆ ಅಂತ ಅದೇ. ನಿಮ್ಗೆ ಆಡಕ್ ಯೋಗ್ಯತೆ ಇದ್ರೆ ಮಾತ್ರ ಇಲ್ಲಿಗೆ ಬರ್ಬೇಕು. ಯೋಗ್ಯತೆ ಇಲ್ಲ ಅಂದ್ಮೇಲೆ ಇಳಿದು ಹೊರಟಾಡ್ಬೇಕು. ಸೇಮ್ ಡೈಲಾಗ್. ಎಲ್ಲೋ ಹೇಳ್ದಂಗ ಅದೇ ಅಂತ ಏನಾರು ಅನ್ನಿಸ್ತಾ ಇದೆಯಾ? ಹೌದು, ಇದು ನೀನೇ ಹೇಳಿದ್ದು. ನೀನ್ ಸ್ಟೂಡೆಂಟ್ಗೆ ಕೋಪ ಬರ್ತಾ ಇದ್ಯಾ? ತುಂಬಾ ಬರ್ತಾ ಇದ್ಯಾ? ಹಂಗಾರೆ ಸ್ಕಿಟ್ಟಿಗೆ ಬಂದ್ಬಿಡು. ನೋಡು, ಒಂದ್ ಹೇಳ್ತೀನಿ ಕೇಳ್ಕೊ. ಹಾಡ್ಬೇಕಾದ್ರೆ ಒಂದು ಏರಿಳಿತ ಅಂತ ಇರುತ್ತೆ. ಅದ್ ಏರಿಳಿತ ಇದ್ರೆ ಮಾತ್ರ. ಈಗ ಏರಿಳಿತ ಕಲ್ಸ್ಕೊಡ್ತೀನಿ. ಆಡು ಇದೆ ಏರಿಳಿತ ಅನ್ನೋದು. ಈ ಏರ್ ಇಲ್ದೆ ಹೋದ್ ಯಾವ್ದು ಅಂತ ಹೇಳ್ಕೊಡ್ಲಾ? ಏರ್ ಇಲ್ದೇನೆ ಆಡೋದು. ಆಡು ಇದೆ ಏರ್ ಇಲ್ದೇನೆ ಆಡೋದು ಅಂತ. ಇಷ್ಟೇ ಸಂಗೀತ. ಸರಿ ಬಾ, ಈಗ ಇನ್ಸ್ಟ್ರೂಮೆಂಟ್ ತೋರ್ಸ್ಕೊಡ್ತೀನಿ. ಇದೇನ್ ಹೇಳು? ಘಟ. ಕೂತ್ಕೋ. ನಾನ್ ನೀರ್ ಕುಡಿಯಕ್ ಮಡಿಕಂದ್ರೆ ಮಾಡ್ಕೆ. ಇದು ಆವಾದಾಗ ಕುಡಿಯಕ್ ಮಡಿಕಂದ್ರೆ ಮಾಡ್ಕೆ. ಇದೆಲ್ಲ ಘಟ, ಇದು ಘಟ. ಇದೇನ್ ಹೇಳು? ಫ್ಲೂಟು. ಕಾಂಟ್ರಸೇಷನ್ ಇಲ್ಲ. ಇದು ಫ್ಲೂಟ್ ಅಲ್ಲಮ್ಮ, ಕೊಳಲು. ನೋಡು, ಆರ್ ತೂತಿಲ್ವಾ? ಕೊಳಲು ಊದು. ಒಳ್ಳೆ ಊದ್ತಾಳ್ ನೋಡ. ಅಲ್ಲ, ಇದೇನ ಆವಾಡ್ಸೋ ಪುಂಗಿ ತರ ಊದ್ತಾವಳಲ್ಲ. ಊದ್ತಾ ಇದೀಯಾ? ಹತ್ಕತಾ? ಇಲ್ಲ. ಒಂಚೂರ್ಗೆ ಹತ್ಕೊಂಡ್ ಮೇಲೆ ನೀರ್ ಮಡಿಕೊಂಡು ಸೋಪ್ ಸ್ನೋವ್ ಹಾಕೊಂಡ್ ಮಕ ತೊಳ್ಕೊ. ಒಂದು ಕೊಳಲು ಊದಕ್ ಬರೋದಿಲ್ಲ. ನೀನ್ ಮ್ಯೂಸಿಕ್ ಬಂದಿದ್ಯಾ? ಮ್ಯೂಸಿಕ್ ಗಂಧ ಗಾಳಿ ಗೊತ್ತಲ್ಮೇಲೆ ಯಾಕೆ ಬರ್ತೀರಿ? ಈಗ ಕೂತೀನಿ ನೋಡ್ಕೊ. ಅಲ್ಲ ಯಾರೋ ಕರಿತಾವ್ ನೋಡು. ಅದು ಬಟನ್ ಬೇರೆ ಹೊತ್ಬಿಟ್ಟೆ. ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಮೂರನೇ ತೂತದಲ್ಲ ಈ ಬಟನ್ ಅಲ್ಲಿ ಬೀಟ್ ಬಾಕ್ಸ್ ಫಿಟ್ ಮಾಡಿವ್ನಿ. ಅದರಿಂದ ಬೇರೆ ಹೊತ್ಬಿಟ್ಟೆ ಅಂದೆ. ಅಲ್ಲಿ ಯಾರೋ ಕೂಗ್ತಾರ ನೋಡು.
ಯಾಕೆ ಹಂಗೆ ಸೌಂಡ್ ಬತ್ತು ಅನ್ಕಂದ ಯಾರನ್ನೇ ತೂತದಲ್ಲ ಅದಕ್ ನೆಗಡಿ ಆಗ್ಬಿಟ್ಟದೆ ಅದಕ್ಕೆ ಹಂಗ ಬತ್ತದೆ ಏನ್ ಫ್ಲೂಟ ಊದಕ್ ಬರ್ದು ಅಂತಾರ ನೋಡ್ತೀಯಲ್ಲ ಸಂಗೀತಗಾರ ಬಾಯ್ಲಿ ಅದಿರ್ಲಿ ಇದೇನ್ ಹೇಳು ಅಮಲಾ ಅವಳ್ಯಾರ ನಿನ್ ತಂಗಿಯಾ ತಬ್ಲ ಕಣಮ್ಮ ತಬ್ಲ ಎಲ್ಲಿಂದ ಬತ್ತವ ಸುಮ್ನೆ ತಿನ್ಬಿಟ್ಟು ಹಾಕ್ಲಸ್ಕೊಂಡು ಅಯ್ಯೋ ಹಾ ಬಡಿಲಾ ಅಲ್ಲ ಇರಿ ಒಂದ್ ನಿಮಿಷ ಯಾರು ಕರೀತಾರ ನೋಡ್ತೀನಿ. ಏನಾಯ್ತು ಗುರುಗಳೇ? ಅವರು ಸಾರ್ ಸರ್ಕಿಟ್ ಆಗ್ಬಿಟ್ಟದೆ ಆಟ ಸಾಕ್ಬಿಟ್ಟು ಸಾಯಿಸ್ಬಿಡು ನನ್ನ ನಡಿಯ ಕಡಿಕೆ. ಈಗ ನೆಕ್ಸ್ಟ್ ಇನ್ಸ್ಟ್ರೂಮೆಂಟ್ ಕರ್ಕೋಗ್ತೀನಿ. ಓ ಸರ ಕಿತ್ತೋಯ್ತು ನೋಡಪ್ಪ, ನಿನ್ ಸಂಗೀತಕ್ಕೆ ಸರನೇ ಬೆಚ್ಚ ಬಿದ್ದಿದೆ. ಇದೇನು ಅಂತ ನಿನ್ಗೆ ಗೊತ್ತಾ? ಹಾರ್ಮೋನಿಯಂ. ಅದ್ ನನ್ಗೂ ಗೊತ್ತು, ಮುಂದಕ್ಕೆ ನಡಿ. ಇದೆ ವೀಣಾ ವಾದ್ಯ. ಅಯ್ಯೋ ಇದು ವೀಣಾ ವಾದ್ಯ. ಸೆಟಪ್ ಪೈಸಿ ಅವಳ ಹೆಸರು ಎತ್ಬಿಡ, ಅವಳು ನಾನು ಮೋಸ ಮಾಡ್ಬಿಟ್ಟು ಹೋದವಳು. ಅದಕ್ಕೆ ವೀಣಾ ಅಂತ ಕಿತ್ತಾಕಿ ರೀನಾ ವಾದ್ಯ ಅಂತ ಇಟ್ಟಿದ್ದೀನಿ. ಈಗ ವೀಣಾ ಕೋಆಪರೇಟ್ ಮಾಡ್ತಾ ಇದ್ದಾಳ? ತುಂಬಾ ಮಾಡ್ತಾ ಇದ್ದಾಳೆ. ಬಂದಾಗ ಹಾಯ್ ಅಂತಿದ್ಲು, ಈಗ ಹಗ್ ಮಾಡ್ಬಿಟ್ಟು ಹಾಯ್ ಮಾಡ್ತಾವಳೆ. ಓದ್ತಾ ಓದ್ತಾ ಇನ್ನು 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 ಇಂಪ್ರೂವ್ಮೆಂಟ್ ಆಯ್ತಾಳೆ. ಇದು ಬಾರ್ಸ ತೋರ್ಸ್ಕೊಡ್ಲಾ? ನಂಗೆ ನಿಮ್ ಮುಂದೆ ಹಾಡ್ಬೇಕು ಅಂತ ಒಂದು ಆಸೆ ಇದೆ. ನನ್ ಮುಂದೆ ಹಾ ಅಲ್ಲ ಯೋಚನೆ ಮಾಡಿದ್ಯಾ? ಎಲ್ಲ ಖಂಡಿತ ಯೋಚನೆ ಅಲ್ಲ ಮಾಡೆ. ನಾಳೆ ದಿನ ಅವಮಾನ ಎದುರ್ಸಕ್ಕೆ ನೀನು ರೆಡಿ ಆಗಿದ್ಯಾ? ಇಲ್ಲ 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 ನಿಮ್ ಮುಂದೆ ಹಾಡೇ ಹಾಡ್ತೀನಿ. ಆಡ್ತೀಯಾ? ಹೌದು. ಓಕೆ, ಆಡೋದಾರೆ ಬಾ ಒಂದ್ಸರಿ ಮೂಡ್ ತಗೊಳದ, ಅಂದ್ರೆ ಮ್ಯೂಸಿಕ್ ಮೂಡ್ ತಗೊಳದ ಅಂದೆ. ಸರಿ ಹಾಡು. ಅಮ್ಮ ಆಡ ಸ್ಪೀಡ್ಗೆ ನನ್ ಜಗತ್ತು ಲೈಟೇ ಆಫ್ ಆಯ್ತು ಅನ್ಕೊಂಬಿಟ್ಟೆ. ಸಂಗೀತ ಅಂದ್ರೆ ಏನೋ ಅನ್ಕೊಂಡಿದ್ಯಾ? ಮ್ಯೂಸಿಕ್ ಅನ್ಕೊಂಡಿರಿ. ಸಂಗೀತ ಅಂದ್ರೆ ಒಂದು ಗಂಧರ್ವ ವಿದ್ಯೆ. ಎಷ್ಟೋ ಜನ ಸಂಗೀತಕ್ಕೆ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ. ಎಷ್ಟೋ ಜೀವನಕ್ಕೆ ನಾಂದಿ ಆಗಿದೆ. ಅದಕ್ಕೆ ನೀನು ಸಂಗೀತನ ಈ ತರ ಆಟ ಆಡಿಸ್ತೀಯ ನೀನು? ಅಲ್ಲ ಕಣಮ್ಮ, ನಿನಗೆ ಸಂಗೀತ ಬಂದ್ಮೇಲೆ ನನ್ನ ಹತ್ರಕ್ಕೆ ಯಾಕೆ ಬಂದೆ ನೀನು? ಅದೇ ಏನೋ ಅರ್ಧ ದುಡ್ಡಲ್ಲಿ ನನ್ನ ಹತ್ರ ಬರೋ ಸ್ಟೂಡೆಂಟ್ಸ್ಗೆಲ್ಲ ಬನ್ನಿ ನಾ ಸಂಗೀತ ಹೇಳ್ಕೊಡ್ತೀನಿ, ಸಂಗೀತ ಹೇಳ್ಕೊಡ್ತೀನಿ ಅಂತ. ಸ್ಕೂಲ್ ಹೆಸರೇನು? ಗಿಲಿ ಅರ್ಧ ದುಡ್ಡಲ್ಲಿ ಸಂಗೀತ ಕಲಿ. ಇನ್ನೊಂದು ಸಲ ಏನಾದ್ರೂ ನೀನು ನಾನದು ನೀನಿದು ಅನ್ಕೊಂಡು ವಿದ್ವಾಂಸನ್ ತರ ಏನಾರು ಮಾಡಿದ್ಯೋ, ಹುಷಾರ್. ಸಾರಿ ಅಂದೆ. ಸುನೀತಕ್ಕ, ಸಂಗೀತ ಕಲಿಯೋದಂದ್ರೆ ನಿಮ್ಮಿಂದ ಕಲಿಬೇಕು. ಬಟ್ ಇವತ್ತಿನ ದಿನ ಈ ವೇದಿಕೆಯಲ್ಲಿ ಬಂದಿರುವಂತಹ ಪರ್ಫಾರ್ಮೆನ್ಸ್ ನೋಡಿ ನನ್ಗೇನ್ ಅನ್ಸ್ತು ಗೊತ್ತಾ? ಕಾನ್ಕ್ರೆಂಟೇಶನ್ ಅಂತೂ ಫುಲ್ ಆನ್ ವಿನೋದ ಮೇಲೆ ಇತ್ತು ಅನ್ಸ್ತು. ಇಲ್ಲ ಅದಕ್ಕಿಂತ ಮುಂಚೆ ನೀವು ಒಂದ್ಸರಿ ಮೂಡ್ ತಗೊಳ್ಳಿ. ಅದು ನಾನು ಮುಚ್ಕೊಟ್ಟಂಗ ಅದು ಮೂಡು ತಗೊಳ್ಳಿ ಅಂದ್ರೆ ಫೀಲಿಂಗ್ ಬರೋ ಮೂಡೇ ಅದು ಕಣ. ನೀನ್ ಅದನ್ನ ಅಡ್ವಾಂಟೇಜ್ ಆಗಿ ತಗೊಳ್ಳಿಲ್ಲ. ಚಂದ್ರಪ್ಪ ಬಿಟ್ಟಿದ್ದೀರಾ ಎಂತ ಮೂಡ್ ಬಂದಿರೋದು ಗೊತ್ತಾ? ಈಗ ಅಂದ್ರೆ ಈ ತಗೊಂಡಿದ್ ಮುಂಡೆ ತಗೊಳ್ಳಿ. ಎಕ್ಸ್ಟ್ರಾ ಸೆಕ್ಯೂರಿಟಿ ಗಾರ್ಡ್ ಬೇಕಿತ್ತು. ಒಂದ್ಸರಿ ಚಂದ್ರಣ್ಣ ಮೂಡ್ ಹೆಂಗ್ ತಗೋತಾರ ನೋಡೋಣ. ಮೂಡ್ ತಗಂದೆ, ಮೂಲ 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 ಅಂತ ಮಾಡು ಅಂತ ಹೇಳಿಲ್ಲ. ಹೊಟ್ಟೆ ನೋಯಿಸುವಷ್ಟು ಕಾಮಿಡಿ ಮಾಡಿದೀರಾ ವಿನೋದ ಇವತ್ತು. ಆದ್ರೆ ಹಾಡ್ ಕಲ್ಸಿದ್ರಿ ತಾನೆ, ಏನ್ ಹಾಡೋದು ಒಂದ್ಸಲ ಕಲ್ಸಿ, ಅದು ಹೆಂಗೋ ಹಿಂಗೆ ಮಾಡ್ತೀವಿ. ಆಲುಂಡ ತವರುಂಡ ಮಗಳೇ ಮಗಳೇ. ಸುನೀತಾ ಹಂಗೆ ರಿಪೀಟ್ ಮಾಡ್ತಾರ ನೋಡ ನಿಂತರನೆ. ಆಲುಂಡ ತವರನ್ನು ಮಗಳೇ ಗಿಲಿ 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 ಮಗಳೇ. ಈ ನನ್ನದೇ ಮೇಲೆ ನಾನೇ ಕಲ್ಲಾಕಳಂದ್ರೆ ಇದೆ. ಸುನೀತಕ್ಕ, ಸಂಗೀತ ಕಲಿ ಯೋಗ್ಯತೆ ಇದ್ರೆ ಮಾತ್ರ ಬರ್ಬೇಕು, ಇಲ್ಲಾಂದ್ರೆ ಬರ್ಬಾರ್ದು. ಹೋಗಿ ಆಚೆ. ಈ ಡೈಲಾಗ್ ಎಷ್ಟಿಷ್ಟ ಆಯ್ತು ಅಕ್ಕ? ಎಲ್ಲ ನೆನ್ಪಾಯ್ತು. ಅದಕ್ಕೆ ಹೇಳೋದು ಏನ್ ಗೊತ್ತಾ, ಕರ್ಮ ಅನ್ನೋದು. ಕಲಿಯುಗದಲ್ಲಿ ಎಲ್ಲ ಇಲ್ಲೇ ಅನ್ಭವಿಸ್ಬಿಟ್ಟು ಹೋಗ್ಬೇಕಂತ ಲೆಕ್ಕಪತ್ರ. ನಿಜ ಸರ್, ನಿಜ. ನಾನು ಈಗಾಗ್ಲೇ ಎದೆ ತುಂಬಿ ಹಾಡಿದನಿಗೆಲ್ಲ ಮೆಂಟರ್ ಆಗಿದ್ದೆ. ನನ್ಗೆ 3 ದಿನ ರಿಹರ್ಸಲ್ ಕೊಡೋರು. ಅಲ್ಲಿ ಹೋಗಿ ಸಾಹಿತ್ಯ ಮರದಲ್ಲ ಸಾಗರ್ ಏನಕ್ಕ ಅಂದ್ರೆ ಸ್ಟೇಜ್ ಸತ್ಯ ಚಂದ ನಗಾಡ್ಕೊಂಡು ಹೋಗಿ ಹಾಡಕ್ ಯೋಗ್ಯತೆ ಇಲ್ಲ ಅಂದ್ರೆ ಮುಚ್ಕೊಂಡು ಹೋಗ್ತಾ ಇರ್ಬೇಕು. ಅರ್ಥ ಆಯ್ತಾ? ಇಲ್ಲಾಂದ್ರೆ ಇಲ್ಲೋಡು ಗೇಟ್ ಓಪನ್ ಆಗಿದೆ, ಹೋಗ್ತಾ ಇರು, ಆ ಸಂಗೀತಕ್ಕೆ ಯೋಗ್ಯ ಮಾಡ್ಬೇಡ ಅಂತ ಹೇಳ್ತಿದ್ದೆ. ಮೊನ್ನೆ ನಾನು ಹಂಗ ಹಾಡಿದಾಗ ಸಂಗೀತ ಹಾಡಕ್ ಯೋಗ್ಯತೆ ಇಲ್ಲ ಅಂದ್ರೆ ವಾಪಸ್ ಹೋಗ್ತಾ ಇರ್ಬೇಕು.
ಕಾಮಿಡಿ ಮಾಡಕ್ ಯೋಗ್ಯತೆ ಇಲ್ಲ ಅಂದ್ರೆ ಹೋಯ್ತಾ ಇರ್ಬೇಕು. ಹೆಂಗಿದೆ ಕರ್ಮ ರಿಟರ್ನ್ಸ್. ಅಕ್ಕ ಏ ಇದು ತುಂಬಾ ಮೋಸ ಕಣೋ. ಮೊದಲನೇ ದಿನದಿಂದನೂ ನೋಡಿದೀನಿ. ಫಸ್ಟ್ ಸ್ಕಿಟ್ ಅಲ್ಲಿ ತಿಮಿಂಗ್ಲ ಅಂದೆ, ಎರಡನೇ ಸ್ಕಿಟ್ ಅಲ್ಲಿ ಅದೆಂತ ಗುಡ್ಡೆ ಮಾಂಸ ಅಂದೆ. ನಂಬ್ತೀರಾ ನೆನ್ನೆ ನಾನು ಎಲ್ಲೋ ಹೋಗ್ತಾ ಇದ್ರೆ ನೀವು ನನಗೆ ಗಿಚ್ಚಿ ಗಿಲಿಗಿಲ್ಲ ಅದೇ ಗುಡ್ಡೆ ಮಾಂಸ ಅಂತ ಅಂದ್ರು. ಕಾನ್ಸೆಪ್ಟ್ ಆಫ್ ಕೋರ್ಸ್ ಇಟ್ ಇಸ್ ಅ ವೆರಿ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್. ಇದು ಒಂಥರ ಹೆಂಗೆ ಅಂದ್ರೆ ಅವನ ಒಂದು ತರಲೆ, ಆಮೇಲೆ ಸುನೀತಾ ನಿಮ್ಮ ಒಂದು ಪರ್ಫಾರ್ಮೆನ್ಸು ಐ ರಿಯಲಿ ಎಂಜಾಯ್ಡ್. ಆಮೇಲೆ ನಿಜವಾಗ್ಲೂ ಹೇಳ್ತೀನಿ ಗೊಬ್ಬರ, ನಿನ್ನ ಎನರ್ಜಿ, ನಿನ್ನ ಒಂದು ಟೈಮಿಂಗ್ ಕಣ, ನಿನಗೆ ಗಿಫ್ಟ್ ಕಣ ಅದು. ಥ್ಯಾಂಕ್ ಯು ಸೃಜನಣ್ಣ. ಶ್ರುತಿ ಅಕ್ಕ ಯಾವುದೇ ಒಂದ್ ಸಿನಿಮಾ ಮುಗಿದ ಮೇಲೆ ಗೊತ್ತಾಗತ್ತೆ ಸಿನಿಮಾ ತುಂಬಾ ಚೆನ್ನಾಗಿತ್ತು ಅಂತ. ಆದ್ರೆ ಟೈಟಲ್ ಕಾರ್ಡಲ್ಲೇ ಇದೊಂದು ಸೂಪರ್ ಡೂಪರ್ ಹಿಟ್ ಸಿನಿಮಾ ಅಂತ ಅನಿಸ್ತಾ ಇತ್ತಪ್ಪ. ಇವ್ರ ಕಾಸ್ಟ್ಯೂಮು, ಇವ್ರ ಕಾನ್ಸೆಪ್ಟು ಸಖತ್ತಾಗಿತ್ತು. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಥ್ಯಾಂಕ್ ಯು. ಆಮೇಲೆ ಏನ್ ಗೊತ್ತಾ, ಈ ಕಥೆಲಿರೋ ವಿಶೇಷತೆನೇ ಅದು. ಅದೇನೋ ಹೇಳ್ತಾರಲ್ಲ ಡೈಲಾಗು, ಸೂರ್ಯನ್ಗೆ ಟಾರ್ಚಾ ಆತರ, ಸುನೀತನ್ಗೆ ಮ್ಯೂಸಿಕ್ ಅನ್ನೋ ತರ. ಬಟ್ ಗೊಬ್ಬರಗಾಲಂಗ್ ಸಂಗೀತನಾ, ಅವನಿಗೂ ಅದು ಸಂಬಂಧನೇ ಇಲ್ದಿರೋ ಒಂದ್ ಮ್ಯಾಟ್ರು. ಬಟ್ ನೀವಿಬ್ರು ಅದನ್ನ ಎಷ್ಟು ಚೆನ್ನಾಗಿ ತಗೊಂಡೋಗಿದ್ರಿ ಅಂದ್ರೆ ಅದ್ಭುತವಾಗಿತ್ತು. ಪ್ರತಿ ಒಂದು ಸ್ಕಿಟ್ಟಲ್ಲೂ ಏನೋ ಒಂದು ಹೊಸತನನ ತಗೊಂಡ್ ಬರಕ್ಕೆ ಟ್ರೈ ಮಾಡ್ತೀಯಾ, ನಿನ್ನತನನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀಯಾ. ಅದ್ ನನಗೆ ತುಂಬಾನೇ ಖುಷಿ ಆಗತ್ತೆ. ಇನ್ನ ಸುನೀತಾ ಅವರೇ, ಹೇಳಲೇಬೇಕು ನಾನು, ಲೈಕ್ ನೀವೊಬ್ಬ ಸಂಗೀತದಲ್ಲಿ ಒಂದು ಎತ್ತರಕ್ಕೆ ಬೆಳೆದು ಈ ವಯಸ್ಸಿನಲ್ಲಿ, ಅಂದ್ರೆ ವಯಸ್ಸು ಅಂತ ನಾನು ಹೇಳ್ತಾ ಇಲ್ಲ, ಅಂದ್ರೆ ಮನುಷ್ಯನಿಗೆ ಕಲಿಬೇಕು ಅಂತ ಆಸೆ ಪಟ್ರೆ ವಯಸ್ಸಿನ ಅಡ್ಡಿ ಇಲ್ಲ. ನೀವೆಲ್ಲರಿಗೂ ಸ್ಫೂರ್ತಿ ಸುನೀತಾ ಅವರೇ. ನೀವು ಒಂದು ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡಿದ್ರು ಕೂಡ, ಒಂದು ಸಾಧನೆ ಮಾಡಿದಾಗ ಮನುಷ್ಯನ್ಗೆ ಒಂದು ಅನ್ಸುತ್ತೆ ನಾನೆಲ್ಲೋ ದೊಡ್ಡ ಹೆಸರು ಮಾಡಿದ್ದೀನಿ, ಇವತ್ತು ಕರ್ನಾಟಕದಲ್ಲಿ ನನ್ನೆಲ್ಲ ಗುರುತಿಡಿತಾರೆ. ಈಗೆಲ್ಲೋ ಒಂದು ABCD ಇಂದ ಒಂದು ಆ್ಯಕ್ಟಿಂಗ್ ಕಲಿಬೇಕು ನಾನು, ಅಲ್ಲಿ ಎಲ್ಲೋ ಮನೇಲಿ ಕಲ್ತ್ರೆ ಪರವಾಗಿಲ್ಲ, ಆಮೇಲೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು ಪರವಾಗಿಲ್ಲ, ಅಲ್ಲಿ ರೀಟೆಕ್ಸ್ ಇರುತ್ತೆ, ನಮ್ಗಿಷ್ಟಕ್ಕೆ ನಾವು ಆ್ಯಕ್ಟ್ ಮಾಡ್ಬೋದು. ಆದರೆ ನೀವು ಅದನ್ನು ಧೈರ್ಯ ಮಾಡಿದ್ದೀರಾ ಗೊತ್ತಾ, ನಿಜಕ್ಕೂ ನೀವೆಲ್ರಿಗೂ ಸ್ಫೂರ್ತಿ ಸುನೀತಾ. ಐ ವಾಂಟ್ ಟು ಸೇ ದಿಸ್. ಆಲ್ ದ ಬೆಸ್ಟ್. ನನಗೆ ನೆಕ್ಸ್ಟು ಸುನೀತಾ ಅವರು ಆಕ್ಟಿಂಗ್ ಹೇಳ್ಸ್ಕೊಡ್ಬೇಕು, ಗೊಬ್ಬರಗಾಲ ಅದನ್ನ ಕಲಿಬೇಕು. ಆ ಥರದ ಒಂದು ಸ್ಕಿಟ್ ಇದ್ರೆ ಹೆಂಗೆ? ಈಗ ಸಂಗೀತ ಹೇಳ್ಕೊಟ್ಟಾಯ್ತಲ್ಲ, ನೆಕ್ಸ್ಟ್ ಆಕ್ಟಿಂಗ್ ಸ್ಕೂಲ್ ಓಪನ್ ಮಾಡಿ ಸಂಗೀತ ಅದೇ ಸುನೀತಾ ಅವರೇ. ಆ ಮಟ್ಟಕ್ಕೆ ನೀವು ಬೆಳೀರಿ ಈ ವೇದಿಕೆಯಿಂದ. ಐ ವಿಶ್ ಯು ಆಲ್ ದ ಬೆಸ್ಟ್. ಗುಡ್ ಲಕ್. ರೆಡಿ? ಎಸ್, 1 2 3 ಗೋ. ಗಿಚ್ಚಿ ಗಿಲಿಗಿಲಿ.